ಅಧ್ಯಾಯ 2. ಫರೋಹನ ಅಡಚಣೆ. ಮೀಕ ಅಧ್ಯಾಯ 2 ವಚನ 13. ಅಡಚಣೆಗಳನ್ನು ಒಡೆಯುವವನು ಅವರ ಮುಂದೆ ಹೊರಟಿದ್ದಾನೆ. ದೇವರು ತನ್ನ ಜನರಾದ ಇಸ್ರಾಯೇಲರನ್ನು ಸಂಧಿಸುವ ಸಮಯವು ಸಮೀಪವಾಯಿತು. 400 ವರ್ಷಗಳ ಕಾಲ ಅವರು ಐಗುಪ್ತದಲ್ಲಿ ದಾಸತ್ವದಲ್ಲಿದ್ದರು. ಕರ್ತನು ಅವರ ಮೊರೆಯನ್ನು ಕೇಳಿ ಅವರನ್ನು, ಅವರ ಕಷ್ಟವನ್ನು ಮತ್ತು ಫರೋಹನ ಮತ್ತು ಅವನ ಗುಲಾಮತ್ವದಿಂದ ತೊಂದರೆಗೊಳಗಾಗಿದ್ದವರನ್ನು ನೋಡಿದನು. ದೇವರು ಅಬ್ರಹಾಮನೊಂದಿಗೆ ಮಾಡಿಕೊಂಡ ತನ್ನ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಂಡು ಅವರನ್ನು ಐಗುಪ್ತ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ಕರೆತರಲು ಬಯಸಿದನು. ಇದಕ್ಕಾಗಿ ದೇವರು ಎಬ್ಬಿಸಿದ ಮನುಷ್ಯನು ಮೋಶೆ. ಫರೋಹನನಿಂದ ಮೂಲಕ ಉಂಟಾದ ಎಲ್ಲ ಅಡಚಣೆಗಳನ್ನು ತೆಗೆದು ಬೀಸಾಡಲು ಕರ್ತನು ಮೋಶೆಯನ್ನು ಕರೆದನು. ದೇವರು ಮೋಶೆಗೆ ಹೋರೇಬ್ ಬೆಟ್ಟದ ಮೇಲಿನ ಉರಿಯುವ ಪೊದೆಯೊಳಗಿಂದ ಕಾಣಿಸಿಕೊಂಡು ಹೇಳಿದ್ದೇನೆಂದರೆ, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳಿಸುತ್ತೇನೆ, ಬಾ ಅಂದನು. ವಿಮೋಚನಕಾಂಡ ಅಧ್ಯಾಯ 3 ವಚನ 6-10. ಈ ಪರಿಸ್ಥಿತಿಯಲ್ಲಿ ಮೋಶೆಯು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡನು. ಕರ್ತನು ಅವನನ್ನು ಫರೋಹನ ಬಳಿಗೆ ಕಳಿಸಬೇಕೆಂಬುದನ್ನು ಆತನು ತಿಳ್ಕೊಂಡನು. ಫರೋಹನನ ಬಳಿಯಲ್ಲಿ ಮಹಾಸೈನ್ಯವೂ ಮತ್ತು ಬಲಶಾಲಿಗಳಾದ ಯುದ್ಧವೀರರೂ ಇದ್ದರು. ಆತನ ಬಳಿಯಲ್ಲಿ ಮಂತ್ರಿಗಳು ಮತ್ತು ಜಾಣರಾದ ರಾಜಕೀಯ ವ್ಯಕ್ತಿಗಳೂ ಇದ್ದರು. ಅದರೊಂದಿಗೆ ಫರೋಹನನು ಹೃದಯದಲ್ಲಿ ಬಹಳ ಕಠಿಣನಾಗಿದ್ದನು. ಅವನು ಹೇಗೆ ಇಸ್ರಾಯೇಲರನ್ನು ಹೊಗಗೂಡಿಸುವನು? ಅವನು ನಿಜವಾಗಿಯೂ ಅವರನ್ನು ಗುಲಾಮರಂತೆ ಹಿಡಿದು ಬಿಟ್ಟಿ ಚಾಕರಿಯನ್ನು ಮಾಡಿಸಿಕೊಳ್ಳುತ್ತಿದ್ದನು. ಮೋಶೆ ಇವೆಲ್ಲವುಗಳನ್ನು ಯೋಚಿಸಿ ಭಯಪೀಡಿತನಾಗಿ ಅನೇಕ ನೆವಗಳನ್ನು ಮುಂದಿಟ್ಟನು. ಅವನು ಅವುಗಳನ್ನೆಲ್ಲ ಕರ್ತನ ಮುಂದೆ ಮನದಟ್ಟು ಮಾಡಿದನು. ಆದರೆ ಕರ್ತನು ಅವನನ್ನು ಬಿಡಲಿಲ್ಲ. ಕೊನೆಗೆ ಮೋಶೆ ವಿಧೇಯನಾಗಿ ಫರೋಹನ ಬಳಿಗೆ ಹೋಗಿ ಕರ್ತನು ಹೇಳಿದಂತೆ ಇಸ್ರಾಯೇಲರನ್ನು ಬಿಟ್ಟು ಬಿಡಲು ಕೇಳಿದನು. ಫರೋಹನನ ಉತ್ತರವೇನು ಗೊತ್ತೇ? ಕರ್ತನೆಂಬವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೊಗಗೊಡಿಸುವುದೇಕೆ? ಕರ್ತನು ಯಾರು ನನಗೆ ಗೊತ್ತಿಲ್ಲ. ವಿಮೋಚನಕಾಂಡ ಅಧ್ಯಾಯ 5 ವಚನ 6. ಇಸ್ರಾಯೇಲರು ಫರೋಹನ ಕೈ ಕೆಳಗೆ ಗುಲಾಮತ್ವದಲ್ಲಿದ್ದ ಹಾಗೆ ಈ ದಿನ ಇಡೀ ಲೋಕವು ಸೈತಾನನ ಅಧೀನದಲ್ಲಿದೆ. ಈ ಪ್ರಪಂಚದ ದೇವರು ಜನರ ಆತ್ಮಿಕ ಕಣ್ಣುಗಳನ್ನು ಮುಚ್ಚಿ ಅವರು ಗುಲಾಮತ್ವದಲ್ಲಿ ತನ್ನನ್ನು ಸೇವಿಸುವ ಹಾಗೆ ಮಾಡಿದ್ದಾನೆ. ಜನರು ರಕ್ಷಣೆ ಹೊಂದುವುದು ಮತ್ತು ಪರಲೋಕ ರಾಜ್ಯಕ್ಕಾಗಿ ಸಿದ್ಧ ಮಾಡಿಕೊಳ್ಳುವುದನ್ನು ಅವನು ಸಹಿಸುವುದಿಲ್ಲ. ಫರೋಹನು ಸೈತಾನನಿಗೆ ಸೂಚನೆಯಾಗಿದ್ದಾನೆ. ಅವನು ಈ ಲೋಕದ ದೇವರು. ನಾವು ಅವನೊಂದಿಗೆ ಹೋರಾಡಿ ಅವನನ್ನು ಸೋಲಿಸಿದ ಹೊರತು ನಾವು ಆತ್ಮವನ್ನು ಆತನ ಕೈಯಿಂದ ಬಿಡಿಸಲು ಸಾಧ್ಯವಿಲ್ಲ. ನಾವು ಆತ್ಮಗಳನ್ನು ರಕ್ಷಣೆಯೊಳಗೆ ತರಬೇಕಿದ್ದರೆ ನಮಗೆ ಒಂದು ಯುದ್ಧವಿದೆ. ಅಪೊಸ್ತಲನಾದ ಪೌಲನು ಬರೆಯುವುದು, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಎಫೆಸಿ ಅಧ್ಯಾಯ 6 ವಚನ 12. ಫರೋಹನು ಇಸ್ರಾಯೇಲರ ಸ್ವಾತಂತ್ರ್ಯಕ್ಕೆ ಮಹಾ ಅಡಚಣೆಯಾಗಿ ನಿಂತಿದ್ದನು. ಆತನು ಕೇಳಿದ್ದು, ಈ ಕರ್ತನು ಯಾರು? ನಾನು ಅವನ ಮಾತನ್ನು ಏಕೆ ಕೇಳಬೇಕು? ಮತ್ತು ಅವನು ಹೇಳಿದ್ದು, ನನಗೆ ಆ ಕರ್ತನು ಯಾರು ಗೊತ್ತಿಲ್ಲ. ಆದುದರಿಂದ ಕರ್ತನು ತನ್ನ ಮಹತ್ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದನು. ಆದರೂ ಯಾವುದೇ ಬದಲಾವಣೆ ಇಲ್ಲ. ಆದುದರಿಂದ ಆತನು ಬಾಧೆಗಳನ್ನು ಕಳುಹಿಸಿದನು. ಕರ್ತನು ಪ್ರತಿ ಸಾರಿ ಮಹತ್ ಕಾರ್ಯಗಳನ್ನು ಮಾಡಿದಾಗಲೂ ಪ್ರತಿ ಬಾರಿ ಬಾಧೆಗಳನ್ನು ಕಳಿಸಿದಾಗಲೂ ಇಸ್ರಾಯೇಲರ ನಂಬಿಕೆ ಹೆಚ್ಚಿತು. ಮತ್ತು ಅದೇ ಸಮಯದಲ್ಲಿ ಫರೋಹನ ಹೃದಯದಲ್ಲಿ ಭಯವು ಪ್ರಾರಂಭವಾಯಿತು. ಈ ದಿನವೂ ಸಹ ಕರ್ತನು ಸೂಚನೆಗಳನ್ನು ಮಹತ್ ಕಾರ್ಯಗಳನ್ನು ತನ್ನ ಮಕ್ಕಳಿಗಾಗಿ ನಡೆಸಲು ಶಕ್ತನಾಗಿದ್ದಾನೆ. ಯೇಸು ಹೇಳಿದ್ದು, ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ
ಕುಡಿದರೆ ಅವರಿಗೆ ಯಾವ ಕೇಡು ಸಂಭವಿಸುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ಇವರಿಗೆ ಗುಣವಾಗುವುದು ಎಂದು ಹೇಳಿದನು. ಮಾರ್ಕ ಅಧ್ಯಾಯ 16 ವಚನ 17-18. ದೇವರ ಮಗುವೆ, ಈ ಹೊತ್ತು ಕೂಡ ಕರ್ತನು ತನ್ನ ಮಕ್ಕಳಿಗೆ ಮಹತ್ ಕಾರ್ಯಗಳನ್ನು ಮಾಡುವ ವರವನ್ನು ದಯಪಾಲಿಸಿದ್ದಾನೆ. ಇದರಿಂದ ವಾಕ್ಯ ಮತ್ತು ಶಕ್ತಿಯಿಂದ ಅನ್ಯ ಜನರು ವಿಧೇಯರಾಗುವಂತೆಯೂ ಮತ್ತು ಕ್ರಿಸ್ತನನ್ನು ಅಂಗೀಕರಿಸುವಂತೆಯೂ ಸಾಧ್ಯವಾಗುತ್ತದೆ. ನೀನು ಕರ್ತನಿಗಾಗಿ ಆಸಕ್ತನಾಗಿದ್ದರೆ ಮತ್ತು ದೇವರ ವಾಕ್ಯದ ಬಲದಿಂದ ನೀನು ಅಡಚಣೆಗಳನ್ನು ಒಡೆಯುವನಾದರೆ ಸೈತಾನನಿಂದ ಶೋಧನೆಗಳು ಹೆಚ್ಚಾಗುವವು. ಆದರೆ ನೀನು ಬಲವಾಗಿ ನೆಲೆಯೂರಿದ್ದರೆ, ವಿಚಲಿತನಾಗದಿದ್ದರೆ ಜಯವನ್ನು ಹೊಂದುವಿ. ಇಸ್ರಾಯೇಲರನ್ನು ಹೊರಟು ಹೋಗಲು ಬಿಡುವಂತೆ ಫರೋಹನನ್ನು ಮೋಶೆಯು ಕೇಳಿದಾಕ್ಷಣ ಫರೋಹನು ಇಸ್ರಾಯೇಲರಿಗೆ ಹೆಚ್ಚಿನ ಶ್ರಮೆಯನ್ನು ವಿಧಿಸಿದನು. ಆ ಹೊತ್ತಿನಿಂದ ಅವರಿಗೆ ಇಟ್ಟಿಗೆಗಳನ್ನು ಮಾಡಲು ಹುಲ್ಲನ್ನು ಕೊಡಲಿಲ್ಲ. ಅವರು ತಾವೇ ಹೋಗಿ ಹುಲ್ಲನ್ನು ಕೂಡಿಸಿ ಕೊಂಡು ಬರಬೇಕಾಗಿತ್ತು. ಮತ್ತು ಅವರು ಮೊದಲಿನಷ್ಟೇ, ಅಂದರೆ ಹುಲ್ಲನ್ನು ಕೊಡುತ್ತಿದ್ದಾಗ ಮಾಡುತ್ತಿದ್ದಷ್ಟು ಸಂಖ್ಯೆಯ ಇಟ್ಟಿಗೆಗಳೆಲ್ಲ ಕೊಡಬೇಕಾಗಿತ್ತು. ಕೆಲಸ ಮಾಡಿಸುವವರು ಅವರನ್ನು ಕಠಿಣವಾಗಿ ಹೊಡೆದು ಅವರಿಂದ ಹೆಚ್ಚಿನ ಕೆಲಸವನ್ನು ತೆಗೆಯುತ್ತಿದ್ದರು. ಆದುದರಿಂದ ಇಸ್ರಾಯೇಲರು ತಮ್ಮ ಮನಸ್ಸಿನಲ್ಲಿ ಮತ್ತು ದೇಹದಲ್ಲಿ ಸೋತು ಹೋದರು. ಅನೇಕರು ಕ್ರಿಸ್ತ ಯೇಸುವನ್ನು ಅಂಗೀಕರಿಸಿದ್ದನಿಂದ ತಾವು ಹೆಚ್ಚಿನ ಶೋಧನೆ ಮತ್ತು ಶ್ರಮೆಗಳಿಗೆ ಈಡಾಗಿರುವುದಾಗಿಯೂ ಕುಟುಂಬದ ಹೊರಗೂ ಕುಟುಂಬದ ಒಳಗೂ ನೋವು ಮತ್ತು ಹಾನಿಯನ್ನು ಅನುಭವಿಸುವುದಾಗಿಯೂ ಆದ್ದರಿಂದ ತಮ್ಮ ಹಳೆ ಜೀವಿತಕ್ಕೆ ಹಿಂತಿರುಗಲು ಬಯಸುವುದಾಗಿಯೂ ಹೇಳುವುದನ್ನು ಕೇಳಿಸಿಕೊಂಡಿದ್ದೇನೆ. ಒಬ್ಬ ಸಹೋದರಿ ಬರೆದು, ಆಕೆ ಹಿಂದೂ ಕುಟುಂಬದವಳೆಂದು ರಕ್ಷಿಸಲ್ಪಟ್ಟ ಮೇಲೆ ಅವಳ ತರಗತಿಯಲ್ಲಿ ಅವಳೊಬ್ಬಳೇ ಅನುತ್ತೀರ್ಣರಾಗಿರುವುದಾಗಿಯೂ ಬೇರೆ ಎಲ್ಲ ಹುಡುಗಿಯರು ಉತ್ತೀರ್ಣರಾಗಿರುವುದಾಗಿಯೂ ಆದ್ದರಿಂದ ಅವರು ಆಕೆಯನ್ನು ಕುಚೋದ್ಯ ಮಾಡಿ ಆಕೆ ಕ್ರೈಸ್ತಳಾಗಿರುವುದರಿಂದ ಪರೀಕ್ಷೆಯಲ್ಲಿ ಅನುತ್ತೀರ್ಣಳಾದಳೆಂದು ತಿಳಿಸಿದ್ದಾಳೆ. ನನ್ನೊಂದಿಗೆ ಆಸ್ಪತ್ರೆಯ ಸೇವೆಗಾಗಿ ಬಂದ ಒಬ್ಬ ವ್ಯಕ್ತಿಯು ಹೇಳಿದ್ದೇನೆಂದರೆ, ನನ್ನೊಂದಿಗೆ ಆಸ್ಪತ್ರೆಯ ಸೇವೆಯಲ್ಲಿ ಭಾಗವಹಿಸದ ಅದೇ ರಾತ್ರಿ ಹಣ್ಣುಗಳಿಂದ ಪೀಡಿತನಾಗಿರುವುದಾಗಿಯೂ ಆದುದರಿಂದ ಅವನು ಆಸ್ಪತ್ರೆಯ ಸೇವೆಯನ್ನು ಮುಂದುವರಿಸಲು ಇಷ್ಟಪಡುವುದಿಲ್ಲವೆಂದು ತಿಳಿಸಿದನು. ಅನೇಕ ವಿಧದಲ್ಲಿ ಸೈತಾನನು ನಿಮ್ಮ ನಂಬಿಕೆಯನ್ನು ಕಳ್ಕೊಳ್ಳುವಂತೆ ಮಾಡುವನು. ನೀವು ನಿಮ್ಮ ಶೋಧನೆಗಳ ಪ್ರಾರಂಭದಲ್ಲಿ ಚಿಂತಾಕ್ರಾಂತರಾದರೆ ನೀವು ಹೇಗೆ ಪರಲೋಕದ ಕಾನಾನನ್ನು ಹೊಂದಿಕೊಳ್ಳುವಿರಿ? ಹೇಗೆ ಈಗಲೂ ಮತ್ತು ನಿತ್ಯದಲ್ಲೂ ಪರಲೋಕದಲ್ಲಿ ಆನಂದಿಸುವಿರಿ? ಕರ್ತನು ಮೋಶೆಯನ್ನು ಬಲಪಡಿಸಿದನು ಮತ್ತು ಆತನ ಹಸ್ತದ ಮೂಲಕ ಐಗುಪ್ತರ ಮೇಲೆ ಪೀಡೆಗಳನ್ನು ಕಳುಹಿಸಿದನು. ಮೋಶೆ ನದಿಯ ನೀರನ್ನು ತನ್ನ ಕೋಲಿನಿಂದ ಹೊಡೆದಾಗ ನೀರು ರಕ್ತವಾಗಿ ಬದಲಾಯಿತು. ಅದರಲ್ಲಿದ್ದ ಮೀನೆಲ್ಲ ಸತ್ತು ತೇಲಲಾರಂಭಿಸಿದವು. ಮೋಶೆ ತನ್ನ ಕೋಲನ್ನು ನದಿ ಮತ್ತು ಝರಿಗಳ ಮೇಲೆ ಚಾಚಿದಾಗ ಕಪ್ಪೆಗಳು ಹೇರಳವಾಗಿ ಐಗುಪ್ತದಲ್ಲೆಲ್ಲ ಹರಡಿಕೊಂಡವು. ಆರೋನನು ತನ್ನ ಕೈಯಲ್ಲಿದ್ದ ಕೋಲನ್ನು ಚಾಚಿ ಭೂಮಿಯ ಧೂಳನ್ನು ಹೊಡೆಯಲು ಭೂಮಿಯ ಎಲ್ಲ ಧೂಳು ಐಗುಪ್ತದಲ್ಲೆಲ್ಲ ಹೇನುಗಳಾಗಿ ಬಂದವು. ಈ ಹೇನುಗಳು ಐಗುಪ್ತದ ಎಲ್ಲ ಮನುಷ್ಯನ ಮೇಲೆಯೂ ಪಶುಗಳ ಮೇಲೆಯೂ ಇದ್ದವು. ನಂತರ ಬಂದ ವಿಷದ ಹುಳುಗಳು ಐಗುಪ್ತ ದೇಶದಲ್ಲೆಲ್ಲ ಹರಡಿದ್ದರಿಂದ ದೇಶವು ಹಾಳಾಯಿತು. ವಿಮೋಚನಕಾಂಡ ಅಧ್ಯಾಯ 8 ವಚನ 21-23. ಬಾಧೆಗಳ ಮೇಲೆ ಬಾಧೆಗಳು ದೇಶದ ಮೇಲೆ ಬಂದಾಗ ಫರೋಹನನಿಗೆ ಆ ಜನರ ಮೇಲಿದ್ದ ಕಠಿಣತ್ವವು ಕಡಿಮೆಯಾಯಿತು. ಆದುದರಿಂದ ಅವನು ಕುಟಿಲತ್ವದಿಂದ ದೇವರ ಜನರೊಂದಿಗೆ ಚೌಕಾಶಿ ಮಾಡಿದನು. ಅವನು ಇಸ್ರಾಯೇಲರೊಂದಿಗೆ ಒಂದು ಒಡಂಬಡಿಕೆ ಮಾಡಿಕೊಳ್ಳಲು ಸಿದ್ಧನಾದನು. ದೇವರ ಮಗುವೆ, ನೀವು ಸೈತಾನನೊಂದಿಗಾಗಲಿ ಲೋಕದೊಂದಿಗಾಗಲಿ ಅಥವಾ ಪಾಪದೊಂದಿಗಾಗಲಿ ಯಾವುದೇ ಸಂಧಾನ ಮಾಡಿಕೊಳ್ಳಬಾರದೆಂದು ದೇವರು ಬಯಸುತ್ತಾನೆ. ನೀವು ಸೈತಾನನನ್ನು ಎದುರಿಸಲು ಮತ್ತು ಸೈತಾನನ ಬಲವನ್ನು ಹಾಳು ಮಾಡಲು ಕರೆಯಲ್ಪಟ್ಟವರು. ಅನೇಕರು ಪ್ರಸಿದ್ಧಿಗಾಗಿ ಮತ್ತು ಹಣಕ್ಕಾಗಿ ಲೋಕದೊಂದಿಗೆ ಸಂಧಾನ ಮಾಡಿಕೊಳ್ಳಲು ಸಿದ್ಧರಿದ್ದಾರೆ. ಅವರು ಸತ್ಯವನ್ನು ಮರೆಮಾಚುವರು. ದೇವರು ಅದನ್ನು ಇಷ್ಟಪಡುವುದಿಲ್ಲ. ಫರೋಹನು ಇಸ್ರಾಯೇಲರೊಂದಿಗೆ 4 ವಿಧದಲ್ಲಿ ಸಂಧಾನ ಮಾಡಿಕೊಳ್ಳಲು ಪ್ರಯತ್ನಿಸಿದನು. ಮೊದಲನೆಯದು, ಈ ದೇಶದಲ್ಲಿ ನಿಮ್ಮ ದೇವರಿಗೆ ಯಜ್ಞವನ್ನರ್ಪಿಸಿರಿ. ಆಗ ಫರೋಹನು ಮೋಶೆ ಆರೋನರನ್ನು ಕರೆಸಿ, ನೀವು ಹೋಗಿ ಈ ದೇಶದೊಳಗೆ ನಿಮ್ಮ ದೇವರಿಗೆ ಯಜ್ಞ ಮಾಡಬಹುದು ಎಂದನು. ವಿಮೋಚನಕಾಂಡ ಅಧ್ಯಾಯ 8 ವಚನ 25. ಇದನ್ನು ಕೇಳಿ ಕೆಲವರು ಇಸ್ರಾಯೇಲರಲ್ಲಿ ಕೆಲವರು ಸಂತೋಷಪಟ್ಟಿರಬಹುದು. ಮಹಾರಾಜರು ನಮಗೆ ಕೊಟ್ಟ ಎಂತಹ ಒಂದು ಸುಸಂದರ್ಭ! ನಾವು ನಮ್ಮ ದೇವರಿಗೆ ಯಜ್ಞವನ್ನರ್ಪಿಸಬಹುದು. ನಾವು ಈ ದೇಶದಲ್ಲೇ ಯಜ್ಞವನ್ನರ್ಪಿಸಬಹುದು. ಆ ದಿನ ನಾವು ಇಟ್ಟಿಗೆಗಳನ್ನು ಮಾಡಬೇಕಾಗಿಲ್ಲ. ನಾವು ಅದನ್ನು ಒಂದು ದೊಡ್ಡ ಹಬ್ಬವನ್ನಾಗಿ ಆಚರಿಸಬಹುದು. ನಾವು ಅದನ್ನು ಯಜ್ಞದ ಮಹಾ ಹಬ್ಬ ಎಂದು ಕರೆಯಬಹುದು. ನಾವು ಒಬ್ಬ
ಕರನೀಕನನ್ನು ಮತ್ತು ಒಬ್ಬ ಲೆಕ್ಕನಿಗನನ್ನು ಆರಿಸಬಹುದು. ಫರೋಹನು ಹಬ್ಬದಲ್ಲಿ ಮುಖ್ಯ ಅತಿಥಿಯಾಗಬಹುದು. ನಾವು ಆತನನ್ನು ದೊಡ್ಡ ಹೂವಿನ ಹಾರದಿಂದ ಮರ್ಯಾದೆ ಮಾಡಬಹುದು. ಅವರು ಹೀಗೆ ಕೂಡ ಯೋಚಿಸಿರಬಹುದು, ಒಂದು ವೇಳೆ ಫರೋಹನ ಹೃದಯವು ಸಂತುಷ್ಟವಾಗಿ ಆತನಿಂದ ಇನ್ನೂ ಹೆಚ್ಚಿನ ಉಪಕಾರಗಳನ್ನು ಪಡೆಯಬಹುದು. ಆದರೆ ಅವರು ಈ ರೀತಿ ಯಜ್ಞವನ್ನರ್ಪಿಸಿದರೆ ದೇವರ ಯೋಜನೆಯು ಸಾರ್ಥಕವಾಗುತ್ತಿರಲಿಲ್ಲ. ಅವರು ಐಗುಪ್ತದಲ್ಲಿ ಎಂದೆಂದಿಗೂ ಗುಲಾಮರಾಗಿ ಉಳಿಯುತ್ತಿದ್ದರು. ಅವರು ಎಂದೂ ಹಾಲು ಜೇನು ಹರಿಯುವ ದೇಶವಾದ ಕಾನಾನನ್ನು ಸ್ವಾಸ್ಥ್ಯವಾಗಿ ಹೊಂದುತ್ತಿರಲಿಲ್ಲ. ದೇವರ ಮಗುವೆ, ಫರೋಹನ ಕುಟಿಲ ತಂತ್ರದ ಮಾತುಗಳಿಗೆ ಗಮನ ಕೊಡಬೇಡಿರಿ. ಕರ್ತನು ನಿಮಗೆ ಐಗುಪ್ತವನ್ನು ಬಿಟ್ಟು ಬನ್ನಿರಿ ಎಂದಾಕ್ಷಣ ಹೊರಟು ಬನ್ನಿರಿ. ಕೆಲವರು ನೆವಗಳನ್ನು ಕೊಡುವರು, ಸಹೋದರರೇ, ನನ್ನ ಸೇವೆಯು ಐಗುಪ್ತದಲ್ಲೇ ಇದೆ. ಐಗುಪ್ತದಲ್ಲಿದ್ದುಕೊಂಡು ನಾನು ಅನೇಕ ಐಗುಪ್ತರನ್ನು ಕರ್ತನೆಡೆಗೆ ನಡೆಸುವೆನು. ನಾವು ಅವಿಶ್ವಾಸಿಗಳೊಂದಿಗೆ ಇದ್ದರೆ ಮಾತ್ರ ಅವರನ್ನು ಕರ್ತನೆಡೆಗೆ ನಡೆಸಲು ಸಾಧ್ಯ. ನಾವು ಐಗುಪ್ತದಿಂದ ಹೊರಬಂದರೆ ಐಗುಪ್ತರಿಗೆ ಯಾರು ಸುವಾರ್ತೆಯನ್ನು ಸಾರುವರು ಎಂದು ಕೇಳುವರು. ಈ ರೀತಿ ವಾದ ಮಾಡುವವರು ದೇವರ ಚಿತ್ತವನ್ನು ಅರಿತಿಲ್ಲ, ಅಥವಾ ಅವರು ದೇವರ ಚಿತ್ತವನ್ನು ನೆರವೇರಿಸುವುದಿಲ್ಲ. ಕರ್ತನು ಸೊದೋಮನ್ನು ನಾಶಪಡಿಸಲು ತೀರ್ಮಾನಿಸಿ, ಕೂಡಲೇ ಸೊದೋಮನ್ನು ಬಿಟ್ಟು ಹೋಗು, ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೊ, ಹಿಂದಕ್ಕೆ ನೋಡಬೇಡ ಎಂದು ಹೇಳಿದನು. ದೇಶದಲ್ಲೇ ಯಜ್ಞವನ್ನರ್ಪಿಸಿರಿ, ಇದು ಸೈತಾನನ ತಂತ್ರಗಳಲ್ಲಿ ಒಂದು. ನಿಜವಾಗಿಯೂ ನಿಮಗೆ ದೇವರ ಭಯವಿರಬೇಕು. ನೀವು ಆಲಯಕ್ಕೆ ಹೋಗಬೇಕು, ಆದರೆ ನೀವು ಸಿನಿಮಾಗೆ ಸಹ ಹೋಗಬಹುದು. ನೀವು ಪ್ರಶ್ನಿಸಬಲ್ಲ ಕಾದಂಬರಿಗಳನ್ನು ಸಹ ಓದಬಹುದಲ್ಲವೇ? ನೋಡಿರಿ, ದೊಡ್ಡ ಕವಿಗಳಲ್ಲೊಬ್ಬರು ಸಹ ಈ ರೀತಿ ಹೇಳಿದ್ದಾರೆ, ನೀವು ಲೋಕದಿಂದ ಹೊಂದಿಕೊಂಡು ಹೋಗಿರಿ. ನೀವು ಕಲಿಯದಿದ್ದರೆ ನೀವು ಜ್ಞಾನವಂತರಲ್ಲ. ಅದೇ ರೀತಿ ಕೈಚಳಕದಿಂದ ಐಗುಪ್ತದ ಬಲೆಯನ್ನು ಹರಡಿ ಲೋಕದ ಆಡಂಬರದಲ್ಲಿ ಬೆರೆತು ಹೋಗುವುದರಲ್ಲಿ ತಪ್ಪಿಲ್ಲ, ಅಥವಾ ಲೋಕದ ಆಸೆಗಳಲ್ಲಿ ಸಹ ತಪ್ಪಿಲ್ಲ ಎಂದು ಹೇಳುವನು. ದೇವರ ಮಗುವೆ, ಐಗುಪ್ತ್ಯ ಮತ್ತು ಕಾನಾನಿನ ಸಂಬಂಧವಿಲ್ಲ. ಕ್ರಿಸ್ತನಿಗೂ ಬಾಳನಿಗೂ ಸಂಬಂಧವಿಲ್ಲ. ನೀವು ಬಾಳನನ್ನಾದರೂ ಆರಾಧಿಸಬೇಕು ಅಥವಾ ಕ್ರಿಸ್ತನನ್ನಾದರೂ ಆರಾಧಿಸಬೇಕು. ನೀವು ತಣ್ಣಗಾಗಲಿ ಅಥವಾ ಬಿಸಿಯಾಗಲಿ ಇರಬೇಕು. ನೀವು ಇನ್ನೆಷ್ಟು ಕಾಲ ಎರಡು ಮನಸ್ಸುಳ್ಳವರಾಗುವಿರಿ? ಐಗುಪ್ತದ ಆಚಾರಗಳನ್ನು ಬಿಟ್ಟು ಹೊರಬನ್ನಿರಿ. ವಿಗ್ರಹ ಆರಾಧನೆಯನ್ನು ಬಿಟ್ಟು ಹೊರಬನ್ನಿರಿ. ಪರಲೋಕದ ಕಾನಾನಿನ ದೃಶ್ಯದಿಂದ ಯಾವುದೇ ಫರೋಹನ ಮಾತುಗಳು ಮರಳು ಮಾಡಿ ಯಾರನ್ನು ಬೇರೆ ಕಡೆ ತಿರುಗಿಸಲಾರದು. ಆ ದಿನ ಮೋಶೆ ಮತ್ತು ಆರೋನರು ಫರೋಹನ ಉಪದೇಶವನ್ನು ಒಪ್ಪಿಕೊಳ್ಳಲಿಲ್ಲ. ಅಂಥ ಒಪ್ಪಿಗೆ ಬಹಳ ಹಾನಿಕರ. ಆದರೆ ಮೋಶೆ ಹಾಗೆ ಮಾಡುವುದು ಯುಕ್ತವಲ್ಲ. ನಮ್ಮ ದೇವರಾದ ಯೆಹೋವನಿಗೆ ನಾವು ಯಜ್ಞದಲ್ಲಿ ಕೊಡುವ ಆಹುತಿ ಐಗುಪ್ತರಿಗೆ ನಿಷಿದ್ಧವೆಂದು ಐಗುಪ್ತರು ತಿಳ್ಕೊಂಡಿರುವ ಆಹುತಿಯನ್ನು ನಾವು ಅವರ ಕಣ್ಣಿನ ಮುಂದೆ ಮಾಡಿದರೆ ಅವರು ನಮ್ಮನ್ನು ಕೊಲ್ಲುವುದಕ್ಕೆ ಕಲ್ಲೆಸೆಯುವವರಲ್ಲವೇ? ಆದುದರಿಂದ ನಾವು ಅರಣ್ಯದಲ್ಲಿ 3 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಕರ್ತನು ಆಜ್ಞಾಪಿಸುವ ಪ್ರಕಾರ ಯಜ್ಞ ಮಾಡಬೇಕು ಅಂದನು. ವಿಮೋಚನಕಾಂಡ ಅಧ್ಯಾಯ 8 ವಚನ 26-27. ನಾವು ಫರೋಹನನ ಉಪದೇಶದಂತೆ ಮಾಡುವುದು ಬೇಡ, ಆದರೆ ನಮ್ಮ ಕರ್ತನ ಆಜ್ಞೆಯಂತೆ ಮಾಡಲು ತೀರ್ಮಾನಿಸೋಣ. ಮೋಶೆ ಮತ್ತು ಆರೋನರು ಫರೋಹನು ಮೊದಲು ಹೇಳಿದಂತೆ ಮಾಡಲು ನಿರಾಕರಿಸಿದಾಗ ಫರೋಹನು 2ನೇ ಉಪದೇಶವನ್ನು ತಂದನು. 2ನೇಯದು, ಬಹಳ ದೂರ ಹೋಗಬೇಡಿರಿ. ಅದಕ್ಕೆ ಫರೋಹನು, ಒಳ್ಳೆಯದು, ಅರಣ್ಯದಲ್ಲಿ ನಿಮ್ಮ ದೇವರಾದ ಕರ್ತನಿಗೆ ಯಜ್ಞ ಮಾಡುವಂತೆ ನಿಮಗೆ ಅಪ್ಪಣೆ ಕೊಡುತ್ತೇನೆ, ಆದರೆ ದೂರ ಹೋಗಕೂಡದು. ನನಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂದನು. ವಿಮೋಚನೆ ಕಾಂಡ ಅಧ್ಯಾಯ 8 ವಚನ 28. ಬಹಳ ದೂರ ಹೋಗಬೇಡಿರಿ. ಅಷ್ಟನ್ನೇ ಸೈತಾನನು ನಿಮ್ಮಿಂದ ಕೇಳುವುದು. ಅವನು ನಿಮ್ಮ ಮೇಲೆ ಬಹಳ ಕಾಳಜಿ ಇದ್ದವನಂತೆ ನಟಿಸುವನು. ವಿದ್ಯಾಭ್ಯಾಸವೋ? ನಿಮಗೆಷ್ಟು ಬೇಕೋ ಅಷ್ಟನ್ನು ಓದಿರಿ. ಹಣ ಸಂಪಾದನೆಯೋ? ನಿಮ್ಮ ಕೈಲಾದಷ್ಟು ಸಂಪಾದಿಸಿರಿ. ನಿಮ್ಮ ಅಗತ್ಯತೆಗಳನ್ನು ಹೆಚ್ಚಿಸಬೇಕೋ? ನಿಮಗೆಷ್ಟು ಬೇಕೋ ಅಷ್ಟು ಅಗತ್ಯತೆಗಳನ್ನು ಹೊಂದಿರಿ. ನಿಮಗೆ ಬೇಕಾದ ಟಿವಿ, ಕಾರು, ಬಂಗಲೆ ಮುಂತಾದ ಎಲ್ಲ ಸೌಕರ್ಯಗಳನ್ನು ಸಹ ಹೊಂದಿರಿ. ಆದರೆ ನಿಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಬೆಳವಣಿಗೆಯೋ? ಬೇಡ. ಮುಂದೆ ಹೋಗಬೇಡ. ಒಂದು ವೇಳೆ ನೀನು ಭಾನುವಾರ ಆಲಯಕ್ಕೆ ಹೋಗಿ ಸಭಾಪಾಲಕರು ಹೇಳುವುದನ್ನು ಕೇಳಿ ಒಂದು ಪ್ರಾರ್ಥನೆಯನ್ನು ಓದಿದರೆ ಅಷ್ಟೇ ಸಾಕು. ಉಪವಾಸವೋ? ಬೇಡ, ಅದನ್ನು ಮಾಡಬೇಡ. ದೇವರು ನೀನು ಉಪವಾಸ ಪ್ರಾರ್ಥನೆ ಮಾಡಿದರೆ ಮಾತ್ರ ಕೇಳುತ್ತಾನೋ? ನೀನು ಕೇಳುವ ಮೊದಲೇ ಕರ್ತನಿಗೆ ನಿನ್ನ ಅವಶ್ಯಕತೆಗಳೇನೆಂದು ಗೊತ್ತು. ನಮ್ಮ ಪ್ರೀತಿಯ ದೇವರು ನೀವು ಬೇಡುವುದಕ್ಕಿಂತ ಮೊದಲೇ ಅದನ್ನು ನಿಮಗೆ ಕೊಡುವನು. ಆತ್ಮಿಕ ಸುಳಿಯಲ್ಲಿ ಹೆಚ್ಚಾಗಿ ಹೋಗಬೇಡ. ಸೈತಾನನು ಈ ತರಹದ ಅನೇಕ ಕುಟಿಲೋಪಾಯಗಳನ್ನು, ಯೋಚನೆಗಳನ್ನು ತಂದು ನಿನ್ನನ್ನು ಕುಂಠಿತಗೊಳಿಸುವನು. ಒಮ್ಮೆ ಒಂದು ಆಲಯದಲ್ಲಿ ನಾನು ಬಹಳ ಹೊತ್ತು ಉಳಿದು ಸುವಾರ್ತೆಯನ್ನು ಸಾರುತ್ತಿದ್ದೆನು.
ಸಭಿಕರದಲ್ಲಿ ಅನೇಕ ತಾಪ್ರಯತ್ನಗಳಿದ್ದರೂ ನಾನು ಪಾಲಕರಿಗೆ ರಾತ್ರಿ ಪೂರ್ತಿ ಪ್ರಾರ್ಥನೆ ಮಾಡಲು ಮತ್ತು ನಂಬಿಕೆಯಿಂದ ಪ್ರಾರ್ಥಿಸಲು ಹೇಳಿದೆ. ಪಾಲಕರು ನನ್ನ ಸಲಹೆಯನ್ನು ಇಷ್ಟಪಟ್ಟರು. ಆದುದರಿಂದ ಅವರು ಹಿರಿಯರನ್ನು ಕರೆದು ರಾತ್ರಿ ಇಡೀ ಪ್ರಾರ್ಥನೆಯನ್ನು ಮಾಡುವಂತೆ ಅವರನ್ನು ಕೇಳಿದರು. ಅದು ತಪ್ಪಾಯಿತು. ಒಬ್ಬ ಹಿರಿಯನು ಕುಪಿತನಾದ, ನೀನೇನು ಮಾತನಾಡುತ್ತೀ ಎಂದು ನಿನಗೆ ಗೊತ್ತೋ? ರಾತ್ರಿ ಇಡೀ ಪ್ರಾರ್ಥಿಸುವುದರಿಂದ ಜನರು ಬಲಹೀನರಾಗುವರು. ಅದು ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರುವುದು. ದೈವಿಕ ಆರಾಧನೆಯಲ್ಲಿ ಮಾಡಿದ ಪ್ರಾರ್ಥನೆ ಮಾತ್ರ ಸಾಕು. ಈ ದಿನ ಸಹ ಫರೋಹನ ಆತ್ಮ ಸಭಾ ಹಿರಿಯರಲ್ಲೂ ಮತ್ತು ಸಭಾ ನಾಯಕರಲ್ಲೂ ಇರುವುದನ್ನು ನೋಡುತ್ತೇವೆ. ಪವಿತ್ರಾತ್ಮನ ವರಗಳು ಕೆಲಸ ಮಾಡಲು, ಪವಿತ್ರಾತ್ಮನನ್ನು ಹೊಂದಲು ಕರ್ತನಿಗೆ ನಿಸ್ವಾರ್ಥ ಪ್ರಯತ್ನಗಳನ್ನು ಕರ್ತನಿಗಾಗಿ ಮಾಡಿದಾಗ, ನಾವು ರಸ್ತೆ ಬದಿಯ ಕೂಟಗಳನ್ನು, ಸುವಾರ್ಥ ಸೇವೆಯನ್ನು ಪ್ರಾರಂಭಿಸಿದಾಗ, ಆಸ್ಪತ್ರೆಗಳನ್ನು ಸಂಧಿಸುವ ಸೇವೆ ಪ್ರಾರಂಭಿಸಿದಾಗ ಮತ್ತು ಪ್ರಾರ್ಥನಾ ಕೂಟಗಳನ್ನು ಏರ್ಪಡಿಸಿದಾಗ ಫರೋಹನ ಪ್ರತಿನಿಧಿ ನಮ್ಮಲ್ಲಿಗೆ ಬಂದು ನಮ್ಮ ಕಿವಿಗಳಲ್ಲಿ ಬಹಳ ದೂರ ಹೋಗಬೇಡಿರಿ ಎನ್ನುವನು. ಅದೇ ಸಮಯದಲ್ಲಿ ಕರ್ತನು ನಮ್ಮಲ್ಲಿಗೆ ಬಂದು ಐಗುಪ್ತದ ಬಳಿಯಲ್ಲಿಯೇ ಇದ್ದು ಬಿಡಬೇಡಿರಿ, ನಾವು ಬಹಳ ದೂರ ಹೋಗಬೇಕು ಎನ್ನುವನು. ನಾವು ಕಾನಾನನ್ನು ತಲುಪುವವರೆಗೂ ಮುಂದುವರಿಯುವಂತೆ ಎಲಿಯನನ್ನು ತಟ್ಟಿ ಎಚ್ಚರಿಸಿರಿ, ಪ್ರಯಾಣವು ಇನ್ನೂ ಬಹಳ ದೂರವದೆ ಎಂದು ಹೇಳಿದ ಕರ್ತನ ದೂತನಂತೆ ಆತನು ಆದರಣೆಯನ್ನು ಕೊಡುವನು. ದೇವರ ಮಗುವೆ, ನೀನು ಜೀವಿಸುವ ಆತ್ಮಿಕ ಜೀವನದ ಮಟ್ಟ ಸಾಕು ಎಂದು ವಿಶ್ರಾಂತಿಸಬೇಡ. ನೀನು ಇನ್ನೂ ಹೆಚ್ಚು ಕರ್ತನ ಸೇವೆ ಮಾಡಬೇಕು. ನೀನು ಪವಿತ್ರಾತ್ಮನ ವರಗಳನ್ನು ಮತ್ತು ದೇವರ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ಹೊಂದಬೇಕು. ಫರೋಹನಂತಹ ಆಲೋಚನೆ ಹೇಳುವವರೊಂದಿಗೆ ಒಂದಾಗಬೇಡ. ಮೋಶೆ ಮತ್ತು ಆರೋನರು ಫರೋಹನನೊಂದಿಗೆ ಸಂಧಾನ ಮಾಡಿಕೊಳ್ಳಲಿಲ್ಲ. ಐಗುಪ್ತರ ಪಶುಗಳಲ್ಲಿ ಒಂದು ತರಹದ ಘೋರವ್ಯಾಧಿ ಉಂಟಾದವು ಮತ್ತು ಅವುಗಳಲ್ಲಿ ಹೆಚ್ಚಿನವು ಹಾಳಾದವು. ನಂತರ ಮೋಶೆ ಮತ್ತು ಆರೋನರು ಆವಿಗೆಯ ಬೂದಿಯನ್ನು ತೆಗೆದುಕೊಂಡು ಫರೋಹನ ಮುಂದೆ ನಿಂತು ಮೋಶೆ ಅದನ್ನು ಗಾಳಿಯಲ್ಲಿ ತೂರಿದನು. ಅದು ಜನರಲ್ಲಿ ಮತ್ತು ಪ್ರಾಣಿಗಳಲ್ಲಿ ಹುಣ್ಣಾಗುವ ಬೊಕ್ಕೆಗಳನ್ನು ಉಂಟುಮಾಡಿತು. ನಂತರ ಕರ್ತನು ಐಗುಪ್ತದ ಮೇಲೆ ಸುರಿಸಿದ ಆನೆಕಲ್ಲಿನ ಮಳೆಯಿಂದ ಮನುಷ್ಯರನ್ನು, ಪಶುಗಳನ್ನು, ಬಯಲಿನಲ್ಲಿದ್ದ ಎಲ್ಲಾ ಮರಗಿಡಗಳನ್ನು ಹಾಳು ಮಾಡಿಬಿಟ್ಟವು. ನಂತರ ಮಿಡತೆಗಳ ದಂಡು ಬಂದು ಆನೆಕಲ್ಲಿನ ಮಳೆಯ ನಂತರ ಉಳಿದಿದ್ದ ಮರಗಿಡಗಳ ಫಲಗಳನ್ನು ತಿಂದು ಬಿಟ್ಟವು. ಫರೋಹನ ಮನಃಶಾಂತಿಯನ್ನು ಕದಡಿ ದೇವಜನರ ಬಳಿ 3ನೇ ಸಲಹೆಯನ್ನು ತೆಗೆದುಕೊಂಡು ಬಂದನು. 3ನೇಯದು, ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಲಿ. ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಿ ಕರ್ತನನ್ನು ಆರಾಧಿಸಿ ಬರಬಹುದು. ನೀವು ಕೇಳಿಕೊಂಡಿದ್ದು ಅಷ್ಟೇ ಅಲ್ಲವೇ? ವಿಮೋಚನಕಾಂಡ ಅಧ್ಯಾಯ 10 ವಚನ 11. ಇದು ಕುಟುಂಬಗಳನ್ನು ಒಡೆಯುವ ಒಂದು ರೀತಿ. ಇದು ಕರ್ತನು ಒಂದು ಮಾಡಿ ಒಂದು ಅನ್ಯೋನ್ಯತೆಯಲ್ಲಿಟ್ಟಿರುವ ಗಂಡ, ಹೆಂಡತಿ ಮತ್ತು ಮಕ್ಕಳನ್ನು ಕರ್ತನಿಂದ ಬೇರ್ಪಡಿಸುವ ಒಂದು ಕುಟಿಲ ವಿಧಾನ. ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಲಿ. ಬರೀ ಗಂಡಸರು ಮಾತ್ರ ಹೋದರೆ ಕೆಲವೇ ಸಮಯದಲ್ಲಿ ಹೆಂಡತಿ ಮಕ್ಕಳ ಚಿಂತೆ ಅವರನ್ನು ಐಗುಪ್ತಕ್ಕೆ ಹಿಂದಿರುಗುವ ಹಾಗೆ ಮಾಡುತ್ತದೆ. ಅದರ ನಂತರ ಕಾನಾನಿಗೆ ಹಿಂದಿರುಗುವ ಯೋಚನೆ ಇರುವುದಿಲ್ಲ. ಸೈತಾನನು ಕುಟುಂಬವನ್ನು ಬೇರ್ಪಡಿಸುವುದನ್ನು ಹುಡುಕುವವನಾಗಿದ್ದಾನೆ. ಅವನು ಒಗ್ಗಟ್ಟಿನ ಕುಟುಂಬಕ್ಕೆ ಬೆದರುವನು. ಪ್ರಾರ್ಥನೆಯಲ್ಲಿ ಒಂದಾಗಿರುವ ಕುಟುಂಬವು ಒಂದೇ ಮನಸ್ಸಿನಿಂದ ಎಲ್ಲ ಅಡಚಣೆಗಳನ್ನು ಮುರಿದು ಹಾಕಿ ಅವನ ಶಕ್ತಿಯ ಕೇಂದ್ರವನ್ನು ನೀರಿನಂತೆ ಅಪ್ಪಳಿಸುವುದು. ಆದರೆ ಕರ್ತನು ಕುಟುಂಬವು ಈ ಲೋಕದಲ್ಲೂ ಮತ್ತು ಮುಂದೆಯೂ ಒಗ್ಗಟ್ಟಾಗಿ ಒಂದಾಗಿರಬೇಕೆಂದು ಬಯಸುತ್ತಾನೆ. ಕೆಲವು ಕುಟುಂಬಗಳಲ್ಲಿ ಗಂಡನು ಮಾತ್ರ ರಕ್ಷಣೆಯನ್ನು ಹೊಂದಿದ್ದು, ಹೆಂಡತಿಯು ಲೋಕದ ಭೋಗಗಳಲ್ಲಿ ಮಗ್ನಳಾಗಿರುವಳು ಮತ್ತು ಮಕ್ಕಳನ್ನು ಸಹ ಹಾಗೇ ನಡೆಸುವಳು. ಮತ್ತೆ ಕೆಲವು ಕುಟುಂಬಗಳಲ್ಲಿ ಹೆಂಡತಿಯು ಮಾತ್ರ ರಕ್ಷಣೆ ಹೊಂದಿರುವಳು, ಆದರೆ ಗಂಡನು ಆಕೆಯ ಮೇಲೆ ಅನೇಕ ಕಷ್ಟದ ಹೊರೆಗಳನ್ನು ಹೊರಿಸುವನು. ಆ ರೀತಿಯ ಸಂದರ್ಭಗಳು ಅನೇಕ ಕುಟುಂಬಗಳಲ್ಲಿರುವಾಗ ನಮ್ಮ ಹೃದಯಗಳು ದುಃಖದಿಂದ ಗಲಿಬಿಲಿಗೀಡಾಗುವುದು. ನಿಮ್ಮ ಇಡೀ ಕುಟುಂಬವು ಪೂರ್ತಿ ರಕ್ಷಣೆಯಲ್ಲಿ ಸೇರಿರಬೇಕು. ಕರ್ತನು ಇದರ ವಿಷಯವಾಗಿ ವಾಗ್ದಾನವನ್ನು ಮಾಡಿರುವನು. ಅದನ್ನು ಗಟ್ಟಿಯಾಗಿ ಹಿಡಿದು ಪ್ರಾರ್ಥಿಸಿರಿ. ಅದು ಈ ರೀತಿ ಇದೆ: ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ಅಪೊಸ್ತಲ ಕೃತ್ಯಗಳು ಅಧ್ಯಾಯ 16 ವಚನ 31. ನೀವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಾದರೆ, ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಇಡೀ ಕುಟುಂಬವನ್ನು ರಕ್ಷಿಸಲು ಸಮರ್ಥನು ಎಂದು ನಂಬುವುದಾದರೆ, ಆಗ ನೀನು ಮತ್ತು ನಿನ್ನ ಮನೆಯವರು ರಕ್ಷಣೆ ಹೊಂದುವಿರಿ. ಕರ್ತನ ಮಾತು ನಿಜ. ನಾವು ನೋಹನ ವಿಷಯವಾಗಿ ಓದುವುದಾದರೆ, ನಂಬಿಕೆಯಿಂದಲೇ ನೋಹನು ನಾವೆಯನ್ನು ಕಟ್ಟಿ ತನ್ನ ಕುಟುಂಬವನ್ನು ರಕ್ಷಿಸಿಕೊಂಡನು. ಇಬ್ರಿಯ ಅಧ್ಯಾಯ 11 ವಚನ 7. ಆದುದರಿಂದಲೇ ಕರ್ತನು ನೋಹನನ್ನು ಕುರಿತು, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ,
ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಆದಿಕಾಂಡ ಅಧ್ಯಾಯ 7 ವಚನ 1. ನೀನೊಬ್ಬನೇ ಪರಲೋಕದಲ್ಲಿ ಪ್ರವೇಶಿಸುವುದು ಸಾಕು. ನಿನ್ನ ಪ್ರಿಯ ಮಕ್ಕಳು, ನಿನ್ನ ಪತ್ನಿ ಅಥವಾ ನಿನ್ನ ಗಂಡ ನಿತ್ಯ ಬೆಂಕಿಯ ಸಾಗರದಲ್ಲಿ ಎಂದೆಂದಿಗೂ ಹಾಳಾಗಬೇಕು. ದೇವರ ಮಗುವೆ, ಧ್ಯಾನಿಸಿ ನೋಡು. ನೀನು ಅವರ ಆತ್ಮಗಳ ರಕ್ಷಣೆಗಾಗಿ ಭಾರದಿಂದ ಪ್ರಾರ್ಥಿಸುತ್ತಿದ್ದೀಯೋ? ಫರೋಹನನಂತೆ ಸೈತಾನನು ಸಲಹೆ ಕೊಡುವನು, ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಲಿ ಎಂದು ಈ ಸಲಹೆಗೆ ಬಲಿಯಾಗದಿರು. ಅಬ್ರಹಾಮನ ಕುಟುಂಬದವರು, ಆತನ ಮಕ್ಕಳು ಮತ್ತು ಮೊಮ್ಮಕ್ಕಳು ತಲತಲಾಂತರಕ್ಕೂ ಕರ್ತನಲ್ಲಿ ಅವರ ನಂಬಿಕೆಯಿಂದ ಗಗನದಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತಿಲ್ಲವೋ? ಪಸ್ಕದ ಕುರಿಮರಿಯು ಬರೀ ಗಂಡಸರಿಗಾಗಿ ಮಾತ್ರ ಕೊಯ್ಯಲ್ಪಡಲಿಲ್ಲ, ಅದು ಇಡೀ ಕುಟುಂಬಕ್ಕಾಗಿ ಕೊಯ್ಯಲ್ಪಟ್ಟಿತು. ಮತ್ತು ಅದರ ರಕ್ತವು ಬಾಗಿಲಿನ 2 ನಿಲುವು ಪಟ್ಟಿಗಳ ಮೇಲೆ ಮತ್ತು ಮೇಲಟ್ಟಿಯ ಮೇಲೆಯೂ ಬಳಿಯಲ್ಪಟ್ಟಿತು. ಆದ್ದರಿಂದಲೇ ಕ್ರಿಸ್ತನು ತನ್ನ ರಕ್ತವನ್ನು ನಿಮ್ಮ ಇಡೀ ಕುಟುಂಬಕ್ಕಾಗಿ ಸುರಿಸಿದನು. ರಾಹಾಬಳು ಸೂಳೆಯಾಗಿ ಜೀವಿಸಿದ್ದಳು, ಆದರೂ ಆಕೆಗೆ ತನ್ನ ಕುಟುಂಬದವರ ಬಗ್ಗೆ ಕಾಳಜಿ ಇತ್ತು. ಆಕೆ ಇಸ್ರಾಯೇಲರ ಗುಪ್ತಚಾರರ ಬಳಿ ಹೀಗೆ ಬೇಡಿದಳು, ಆದುದರಿಂದ ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತು ಕೊಟ್ಟು ನಾನು ನಿಮಗೆ ದಯೆ ತೋರಿಸದಂತೆ ನೀವು ನನ್ನ ತಂದೆಯ ಮನೆಯವರಿಗೆ ದಯೆ ತೋರಿಸುವರಾಗಿಯೂ ಸಹೋದರ ಸಹೋದರಿಯರನ್ನು ಅವರಿಗಿರುವುದೆಲ್ಲವನ್ನು ನಾಶ ಮಾಡದೆ ಉಳಿಸುವುದಾಗಿಯೂ ಕರ್ತನ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಯೆಹೋಶುವ ಅಧ್ಯಾಯ 2 ವಚನ 12-13. ಮತ್ತು ಸತ್ಯವೇದವು ಹೇಳುವುದು, ಸೂಳೆಯಾದ ರಾಹಾಬಳು ಯೆರಿಕೋ ಪಟ್ಟಣವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದ ಯೆಹೋಶುವನ ದೂತರನ್ನು ಅಡಗಿಸಿಟ್ಟಿದ್ದರಿಂದ ಅವನು ಅವಳನ್ನು, ಅವಳ ತಂದೆಯ ಮನೆಯವರನ್ನು, ಅವಳಿಗಿರುವುದೆಲ್ಲವನ್ನೂ ಉಳಿಸಿದನು. ಯೆಹೋಶುವ ಅಧ್ಯಾಯ 6 ವಚನ 25. ಸಾಲ್ವೇಷನ್ ಆರ್ಮಿ ಎಂಬ ಸಂಸ್ಥೆಯ ಸ್ಥಾಪಕರಾದ ಕ್ಯಾಥ್ರಿನ್ ಬೂತ್ ಎಂಬುವರು ಕರ್ತನನ್ನು ತಾನೊಬ್ಬಳೇ ತನ್ನ ಪರಿವಾರವನ್ನು ತೊರೆದು ಆತನ ಬಳಿಗೆ ಬರಬಾರದು ಎಂದು ಅಂಗಲಾಚಿದಳು. ಕರ್ತನು ಆಕೆಯ ಬೇಡಿಕೆಯನ್ನು ಆಲಿಸಿದನು. ಕುಟುಂಬದ ಪ್ರತಿಯೊಬ್ಬನು ರಕ್ಷಣೆ ಹೊಂದಿದನು ಮತ್ತು ಅವರೊಬ್ಬೊಬ್ಬರು ಕರ್ತನಿಗಾಗಿ ನಂಬಿಕೆಯಿಂದ ಮತ್ತು ಉತ್ಸಾಹದಿಂದ ಸೇವೆ ಮಾಡಿದರು. ನಾವು ಸಹ ಯೆಹೋಶುವನೊಂದಿಗೆ ಕೈಜೋಡಿಸಿ ಹೀಗೆ ಹೇಳೋಣ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಮತ್ತು ನಾವು ಸಹ ಅದೇ ತೀರ್ಮಾನವನ್ನು ಮಾಡೋಣ. ಮೋಶೆ ಫರೋಹನ ಯೋಜನೆಗೆ ಒಪ್ಪಲಿಲ್ಲ ಮತ್ತು ಮೋಶೆಯು ಹೇಳಿದ್ದು, ನಾವು ಕರ್ತನಿಗೆ ಜಾತ್ರೆಯನ್ನು ನಡೆಸಬೇಕಾಗಿದೆ. ಆದ ಕಾರಣ ಹುಡುಗರು ಮುದುಕರು ಎಲ್ಲರೂ ಹೋಗುತ್ತೇವೆ. ಗಂಡು ಹೆಣ್ಣು ಮಕ್ಕಳನ್ನು ದನಕುರಿಗಳನ್ನು ತೆಗೆದುಕೊಂಡು ಹೋಗುತ್ತೇವೆ. ವಿಮೋಚನಕಾಂಡ ಅಧ್ಯಾಯ 10 ವಚನ 9. ಫರೋಹನು ಒಪ್ಪಿಕೊಳ್ಳದೆ ಹೋದುದರಿಂದ ಕರ್ತನು ಇನ್ನೂ ಅನೇಕ ಬಾಧೆಗಳನ್ನು ಫರೋಹನೆಂಬ ಅಡಚಣೆಯನ್ನು ಒಡೆಯಲು ಕಳುಹಿಸಿದನು. ಮಿಡತೆಗಳ ದಂಡು ಐಗುಪ್ತದ ನೆಲವನ್ನೆಲ್ಲ ಮುಚ್ಚಿ ಹಾಕಿತು. ಅದರಿಂದ ಐಗುಪ್ತವೆಲ್ಲ ಕತ್ತಲಾಗಿ ಅವು ಭೂಮಿಯ ಎಲ್ಲ ಹಸಿರನ್ನು ಮತ್ತು ಆನೆಕಲ್ಲಿನ ಮಳೆಯಿಂದ ಉಳಿದ ಎಲ್ಲ ಗಿಡಗಳನ್ನು ತಿಂದು ಹಾಕಿದವು. ಅದಾದ ನಂತರ ಐಗುಪ್ತದಲ್ಲೆಲ್ಲ 3 ದಿವಸ ಕಾರ್ಗತ್ತಲು ಕವಿಯಿತು. ನಂತರ ಫರೋಹನು ತನ್ನ 4ನೇ ಸಲಹೆಯನ್ನು ಇಸ್ರಾಯೇಲರೊಂದಿಗೆ ಸಂಧಾನ ಮಾಡಿಕೊಳ್ಳಲು ಮುಂದಿಟ್ಟನು. 4ನೇಯದು, ನಿಮ್ಮ ಕುರಿದನಗಳು ಇಲ್ಲೇ ಇರಲಿ. ಆಗ ಫರೋಹನು ಮೋಶೆಯನ್ನು ಕರೆಸಿ, ನೀವು ಹೋಗಿ ಕರ್ತನಿಗೆ ಆರಾಧನೆ ಮಾಡಿ ಬರಬಹುದು. ನಿಮ್ಮ ಮನೆಗಳಿಗೆ ಸೇರಿದವರು ಹೋಗಬಹುದು. ನಿಮ್ಮ ಕುರಿದನಗಳನ್ನು ಮಾತ್ರ ಇಲ್ಲೇ ಬಿಟ್ಟು ಹೋಗಬೇಕು ಅಂದನು. ವಿಮೋಚನಕಾಂಡ ಅಧ್ಯಾಯ 10 ವಚನ 24. ನಿಮ್ಮ ಕುರಿದನಗಳು ಇಲ್ಲೇ ಇರಲಿ. ದನಕರುಗಳನ್ನು ಉಳಿಸಿಕೊಳ್ಳುವುದಕ್ಕೆ ಫರೋಹನಿಗೆ ಅನೇಕ ಕಾರಣಗಳಿದ್ದವು. ಇಸ್ರಾಯೇಲರ ಸಂಪೂರ್ಣ ಆಸ್ತಿ ಅವರ ಕುರಿದನಗಳಾಗಿದ್ದವು. ಅವರೆಲ್ಲರೂ ಕುರುಬರಾಗಿದ್ದರು. ಒಂದು ವೇಳೆ ಅವರು ಕುರಿದನಗಳನ್ನು ಬಿಟ್ಟು ಹೋದರೆ ಅವರ ಮನಸ್ಸೆಲ್ಲ ಅವರು ಬಿಟ್ಟಿರುವ ಕುರಿ ಹಿಂಡು ಮತ್ತು ದನಗಳ ಗುಂಪಿನ ಮೇಲೆ ಇರುತ್ತಿತ್ತು. ಅವರು ಸತತವಾಗಿ ಕುರಿಗಳಿಗೆ ನೀರುಣಿಸುವುದು ಮತ್ತು ದನಗಳಿಗೆ ಹಿಂಡಿಯನ್ನು ಕೊಡುವುದು ಇವುಗಳಲ್ಲೇ ಇರುತ್ತಿದ್ದರು. ಇಂತಹ ಮನಸ್ಸಿನ ಆಕಾಂಕ್ಷೆಯಿಂದ ಗಲಿಬಿಲಿಯಾಗಿರುವ ಅವರು ದೇವರನ್ನು ಅಡವಿಯಲ್ಲಿ ಎಂದೂ ಶಾಂತವಾಗಿ ಆರಾಧಿಸಲು ಸಾಧ್ಯವಿರಲಿಲ್ಲ. ಅವರು ಎಂದೂ ಕಾನಾನನ್ನು ಸೇರಲು ಸಾಧ್ಯವಿರಲಿಲ್ಲ. ಸೊದೋಮನ್ನು ನೋಡಲು ಹಿಂತಿರುಗಿ ಲೋಟನ ಹೆಂಡತಿಯಂತೆ ಈ ಜನರು ಸಹ ಹಿಂತಿರುಗಿ ತಮ್ಮ ಕುರಿದನಗಳನ್ನು ನೋಡುತ್ತಿದ್ದರು. ದೇವರ ಮಗುವೆ, ನೀನು ಕ್ರಿಸ್ತನನ್ನು ಹಿಂಬಾಲಿಸಿ ಮುಂದೆ ಹೋಗುವಾಗ ಲೋಕವೆಂಬ ಐಗುಪ್ತವನ್ನು ಹಿಂದಿರುಗಿ ನೋಡುವಂತೆ ಮಾಡುವ ಸಕಲ ವಿಧವಾದ ಆಶಾಪಾಶಗಳನ್ನು ಕುರಿತು ಎಚ್ಚರಿಕೆಯಾಗಿ ಮುಂದೆ ಸಾಗು. ನಿನ್ನ ಕಾನಾನಿನ ಪ್ರಯಾಣದಲ್ಲಿ ಯಾವ ಕುರಿ ಮತ್ತು ದನಗಳು ನಿನ್ನ ದಿಕ್ಕನ್ನು ಬದಲಾಯಿಸುವುದಿಲ್ಲ. ಒಮ್ಮೆ ನೆಪೋಲಿಯನನ್ನು ತನ್ನ ಒಬ್ಬ ಸೈನಿಕನನ್ನು ಒಂದು ಪಟ್ಟಣವನ್ನು ಜಯಿಸಲು ಕಳುಹಿಸಿದ.
ಅವರು ಒಂದು ಸೇತುವೆಯನ್ನು ದಾಟಿ ಯುದ್ಧ ಮಾಡಲು ಹೋದರು. ವಿರೋಧಿಯು ಬಹಳ ಶಕ್ತಿಯುಳ್ಳವನಾದುದರಿಂದ ಕೆಲವೇ ಸಮಯದಲ್ಲಿ ನೆಪೋಲಿಯನ್ನನ ಸೈನಿಕನು ಹಿಂದಿರುಗಿ ಸೇತುವೆಯ ಮೇಲಿನಿಂದ ವಾಪಸ್ಸು ಬಂದನು. ಸ್ವಲ್ಪ ದಿನಗಳಾದ ಮೇಲೆ ನೆಪೋಲಿಯನನ್ನು ಅವನನ್ನು ಮತ್ತೆ ಅದೇ ಕಾರ್ಯಕ್ಕಾಗಿ ಕಳುಹಿಸಿದನು ಮತ್ತು ಮೊದಲಿನಂತೆ ಅವರು ಸೋತು ಅದೇ ಸೇತುವೆಯ ಮೇಲೆ ಓಡಿ ಹೋದರು. ಮೂರನೇ ಬಾರಿ ಆ ಸೈನಿಕನು ಕಳುಹಿಸಲ್ಪಟ್ಟಾಗ ಅವನು ಸೇತುವೆಯನ್ನು ದಾಟಿದ ಕೂಡಲೇ ನೆಪೋಲಿಯನನ್ನು ಸ್ಫೋಟಕಗಳಿಂದ ಸೇತುವೆಯನ್ನು ಛಿದ್ರ ಮಾಡಿದನು. ಅವನು ಹಿಂದಿರುಗಿ ಓಡಿ ಹೋಗುವ ಒಂದೇ ದಾರಿಯು ಮುರಿದಿದ್ದನ್ನು ನೋಡಿದ ಆ ಸೈನಿಕನು ಬೇರೆ ದಾರಿ ಇಲ್ಲವೆಂದು ಅರಿತು ವೀರಾವೇಶದಿಂದ ಹೋರಾಡಿ ಯುದ್ಧವನ್ನು ಜಯಿಸಿದನು. ದೇವರ ಮಗುವೆ, ಯೇಸುಕ್ರಿಸ್ತನ ಪ್ರೀತಿಯಿಂದ ಓಡಿ ಹೋಗುವ ಹಿಂದಿರುಗುವ ಯಾವುದೇ ಸೇತುವೆಯನ್ನು ನಿನ್ನ ಜೀವಿತದಲ್ಲಿ ಅನುಮತಿಸಬೇಡ. ಫರೋಹನು ಇಸ್ರಾಯೇಲ್ಯರು ಹಿಂದಿರುಗುವ ಹಾಗೆ ಕುರಿಗಳನ್ನು ಸೇತುವೆಯನ್ನಾಗಿ ಉಪಯೋಗಿಸಲು ಯೋಚಿಸಿದನು. ಕುರಿದನಗಳನ್ನು ಹಿಂದೆ ಬಿಡಲು ಕೇಳುವುದಕ್ಕೆ ಇನ್ನೂ ಒಂದು ಕಾರಣವಿತ್ತು. ಯಾಕೆಂದು ನಿನಗೆ ಗೊತ್ತು? ಕುರಿದನಗಳಿಲ್ಲದೆ ಅವರು ದೇವರಿಗೆ ಯಜ್ಞವನ್ನು ಅರ್ಪಿಸಲು ಸಾಧ್ಯವಿರಲಿಲ್ಲ. ಯಜ್ಞ ಪೀಠವಿಲ್ಲದೆ ದೇವರು ಅವರನ್ನು ಸಂಧಿಸುತ್ತಿರಲಿಲ್ಲ. ಕುರಿಮರಿಯ ರಕ್ತವಿಲ್ಲದಿದ್ದರೆ ಇಸ್ರಾಯೇಲರ ಪಾಪಗಳಿಗೆ ಪ್ರಾಯಶ್ಚಿತ್ತವಿರಲಿಲ್ಲ ಮತ್ತು ಕರ್ತನು ಅವರಿಗೆ ಮುಖವನ್ನು ತಿರುಗಿಸಿಕೊಳ್ಳುತ್ತಿದ್ದನು. ಇಸ್ರಾಯೇಲರು ಕರ್ತನಾದ ದೇವರಿಗೆ ಯಜ್ಞವನ್ನರ್ಪಿಸಲು ಕಾತುರರಾಗಿರುವುದನ್ನು ನೋಡಿ ಫರೋಹನು ಹೀಗೆಂದುಕೊಂಡನು, ಒಂದು ವೇಳೆ ಅವರು ಯಜ್ಞಕ್ಕಾಗಿ ಕುರಿದನಗಳನ್ನು ತೆಗೆದುಕೊಂಡು ಹೋಗುವುದನ್ನು ನಿಲ್ಲಿಸಿದರೆ ಅವರು ತಮ್ಮ ಯಜ್ಞಗಳಿಲ್ಲದೆ ಏನು ಮಾಡುವರು ಎಂದು ನೋಡಲು ಸಾಧ್ಯವಾಗುತ್ತಿತ್ತು. ಆತನು ಅವರನ್ನು ತೊಂದರೆಯಲ್ಲಿ ಸಿಕ್ಕಿಸಿ ನಂತರ ಅವರು ಏಳಿಗೆಯಾದದ್ದನ್ನು ನೋಡಿ ಸಂತೋಷ ಪಡಬೇಕೆಂದಿದ್ದನು. ಫರೋಹನ ಸೂಚನೆಯು ದೇವರನ್ನು ಆರಾಧಿಸಿರಿ, ಆದರೆ ಯಾವುದೇ ಯಜ್ಞವನ್ನು ಅರ್ಪಿಸಬೇಡಿರಿ ಎಂಬಂತೆ ಕಾಣಿಸುವುದು. ಈಗಲೂ ಅನೇಕ ಜನರು ತುಟಿಗಳ ಫಲವಾದ ಸ್ತುತಿ ಎಂಬ ಯಜ್ಞವನ್ನು ದೇವರಿಗೆ ಅರ್ಪಿಸಲು ಬಿಡುವುದಿಲ್ಲ. ಈ ದಿನ ಕರ್ತನಿಗೆ ಸ್ತೋತ್ರ ಎಂಬುದು ಅನೇಕರಿಗೆ ಅಸಹ್ಯವಾಗಿದೆ ಎಂಬುದು ಬಹಳ ದುಃಖದ ಸಂಗತಿ. ದಿನದ ಆರಾಧನೆಯಲ್ಲಿ ದೈವಿಕ ಆರಾಧನೆಯನ್ನು ನಿಶ್ಶಬ್ದವಾದ ರೀತಿಯಲ್ಲಿ ನಡೆಸಬೇಕು ಎಂದು ಕಾಣಬರುತ್ತಿದೆ. ಆರಾಧನೆಯಲ್ಲಿ ಕರ್ತನಿಗೆ ಸ್ತೋತ್ರ ಅಥವಾ ಹಲ್ಲೆಲೂಯ, ಕರ್ತನಿಗೆ ಸ್ತೋತ್ರಗಳನ್ನು ಅರಚಬೇಡಿರಿ ಎನ್ನುತ್ತಾರೆ. ಒಮ್ಮೆ ಮದ್ರಾಸಿನಲ್ಲಿ ನಾನೊಂದು ಆಲಯದಲ್ಲಿ ದೈವಿಕ ಆರಾಧನೆಯಲ್ಲಿ ಪಾಲು ತೆಗೆದುಕೊಂಡೆ. ಪ್ರಾರ್ಥನೆಯ ಸಮಯದಲ್ಲಿ ಒಬ್ಬ ಸಹೋದರಿ ದೇವರನ್ನು ಸ್ತುತಿಸುತ್ತಿದ್ದಳು ಮತ್ತು ತಿಳಿಯದ ಭಾಷೆಯಲ್ಲಿ ಮಾತನಾಡಲು ಪ್ರಾರಂಭಿಸಿದಳು. ಕೂಡಲೇ 4 ಜನರು ಆ ಸಹೋದರಿಯನ್ನು ಶಾರೀರಿಕವಾಗಿ ಎತ್ತಿಕೊಂಡು ದೇವಾಲಯದ ಹೊರಗೆ ತೆಗೆದುಕೊಂಡು ಹೋಗಿ ಬಿಟ್ಟರು. ಸ್ತುತಿಯ ಅರ್ಪಣೆಯ ಅವಶ್ಯಕತೆ ಇಲ್ಲ. ಇಲ್ಲಿ ದೇವರನ್ನು ಸ್ತುತಿಸಬೇಡ, ಇಲ್ಲಿ ಪವಿತ್ರಾತ್ಮನಿಂದ ತುಂಬಬೇಡ, ಅನ್ಯ ಭಾಷೆಗಳಲ್ಲಿ ಮಾತನಾಡುವವರಿಗೆ ಇಲ್ಲಿ ಸ್ಥಳವಿಲ್ಲ ಎಂಬುದು ಅವರ ಅಭಿಪ್ರಾಯ. ಆದರೆ ಸತ್ಯವೇದವು ಹೇಳುವುದು, ಯಾರು ಸ್ತುತಿಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ಕೀರ್ತನೆ ಅಧ್ಯಾಯ 50 ವಚನ 23. ಆದುದರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಇಬ್ರಿ ಅಧ್ಯಾಯ 19 ವಚನ 15. ಕರ್ತನು ನಾವು ದೇವರನ್ನು ನಿಜವಾದ ಹೃದಯದಿಂದಲೂ ಮತ್ತು ಆತ್ಮನಿಂದಲೂ ಮತ್ತು ಸತ್ಯದಿಂದಲೂ ಸ್ತುತಿಸಬೇಕೆಂದು ಆಶಿಸುತ್ತಾನೆ. ಆತನು ಸ್ತುತಿಗಳ ಮಧ್ಯೆ ವಾಸಿಸುತ್ತಾನಲ್ಲವೋ? ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪವಿತ್ರ ಸ್ವರೂಪನು. ಕೀರ್ತನೆ ಅಧ್ಯಾಯ 22 ವಚನ 3. ಅಬ್ರಹಾಮನು ಕರ್ತನನ್ನು ಆರಾಧಿಸಲು ಬಯಸಿದಾಗೆಲ್ಲ ಅವನು ಕುರಿ ಮತ್ತು ಹೋರಿಗಳನ್ನು ಅರ್ಪಿಸುತ್ತಿದ್ದನು. ಸತ್ಯವೇದದಲ್ಲಿ ಹೇಳಿರುವ ಎಲ್ಲ ಮೃಗಗಳ ಯಜ್ಞಗಳಲ್ಲಿ ಬರೀ ಕುರಿ ಮತ್ತು ಹೋರಿಗಳು ಮಾತ್ರ ಕರ್ತನಿಗೆ ಸಮರ್ಪಿಸಲ್ಪಡುತ್ತಿದ್ದವೆಂದು ತೋರಿಬರುತ್ತದೆ. ನಮ್ಮ ಕರ್ತನು ಸಹ ತನ್ನ ನಾಮವನ್ನು ಹೀಗೆ ಹೊಂದಿದನು. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನು. ಪ್ರಕಟಣೆ ಅಧ್ಯಾಯ 13 ವಚನ 8. ಆದುದರಿಂದಲೇ ಐಗುಪ್ತದ ದೊರೆಯಾದ ಫರೋಹನು ಕುರಿ ಮತ್ತು ದನಗಳನ್ನು ಕಳುಹಿಸಲು ಇಷ್ಟಪಡಲಿಲ್ಲ. ಇಸ್ರಾಯೇಲರು ಯಾವುದೇ ಬಲಿಯನ್ನು ಕರ್ತನಿಗೆ ಅರ್ಪಿಸುವುದು ಬೇಡವೆಂದು ಹೇಳಿದ್ದು ಆಶ್ಚರ್ಯವಲ್ಲ, ಆದರೆ ಸ್ಪಷ್ಟವಾಗಿತ್ತು. ಆದರೆ ಮೋಶೆ ಅದನ್ನು ಒಪ್ಪಿಕೊಳ್ಳಲಿಲ್ಲ ಮತ್ತು ಸ್ಪಷ್ಟವಾಗಿ ನಮ್ಮ ಎಲ್ಲ ಪಶುಗಳನ್ನು ಸಹ ತೆಗೆದುಕೊಂಡು ಹೋಗುವ ಹಾಗೆ ನಮಗೆ ಅಪ್ಪಣೆ ಕೊಡಬೇಕು. ಒಂದು ಗೊರಸೆಯನ್ನಾದರೂ ನಾವು ಬಿಟ್ಟು ಹೋಗುವುದಕ್ಕಾಗದು. ಆ ಪಶುಗಳಿಂದಲೇ ನಮ್ಮ ದೇವರಾದ ಕರ್ತನಿಗೆ ಯಜ್ಞ ಮಾಡಬೇಕಲ್ಲವೇ? ಯಾವ ಪಶುಗಳನ್ನು ಅರ್ಪಿಸಬೇಕೋ ಅದು ನಾವು ಅಲ್ಲಿಗೆ ಸೇರುವುದಕ್ಕೆ ಮುಂಚೆ ನಮಗೆ ತಿಳಿಯದು ಅಂದನು. ವಿಮೋಚನೆ ಕಾಂಡ ಅಧ್ಯಾಯ 10 ವಚನ 26. ಒಂದು ಗೊರಸೆಯನ್ನಾದರೂ ನಾವು ಬಿಟ್ಟು ಹೋಗುವುದಕ್ಕಾಗದು. ಇದು ಇಂದಿನ ನಮ್ಮ ತೀರ್ಮಾನವಾಗಿರಲಿ.
ಆಗ ಕರ್ತನು ಎದ್ದು ನಿಮಗೋಸ್ಕರ ಯುದ್ಧವನ್ನು ಮಾಡುವನು. ಉತ್ಸಾಹ ಮತ್ತು ಅತ್ಯಾಸಕ್ತಿಯಿಂದ ಮತ್ತು ಪರಾಕ್ರಮದಿಂದ ಕರ್ತನು ಫರೋಹನ ಎಲ್ಲ ಅಡಚಣೆಗಳನ್ನು ಮುರಿದು ಬಿಡುವನು. ಫರೋಹನ ಅಡಚಣೆಗಳನ್ನು ಮುರಿಯಲು ಕರ್ತನು ಉಪಯೋಗಿಸುವ ಆಯುಧ ಪಸ್ಕದ ಕುರಿಮರಿಯ ರಕ್ತವೇ. ಕರ್ತನು ಇಸ್ರಾಯೇಲರಿಗೆ ಕೊಟ್ಟ ಸೂಚನೆ: ಪ್ರತಿ ಕುಟುಂಬವು ಕುಂದಿಲ್ಲದ ಒಂದು ಕುರಿಮರಿಯನ್ನು ತೆಗೆದುಕೊಳ್ಳಲಿ. ಅದನ್ನು ಕೊಂದು ಅದರ ರಕ್ತವನ್ನು ಬಾಗಿಲಿನ 2 ನಿಲುವುಗಳ ಪಟ್ಟಿಗಳ ಮೇಲೆಯೂ ಮೇಲ್ಪಟ್ಟಿಯ ಮೇಲೆಯೂ ಬಳಿಯಲಿ. ಅದರಂತೆಯೇ ಪಸ್ಕದ ಕುರಿಮರಿಯು ಕೊಲ್ಲಲ್ಪಟ್ಟು ಅದರ ರಕ್ತವು ಇಸ್ರಾಯೇಲರ ಪ್ರತಿ ಮನೆಯ ಬಾಗಿಲಿನ ನಿಲುವು ಪಟ್ಟಿಗಳ ಮೇಲೆಯೂ ಮೇಲ್ಪಟ್ಟಿಯ ಮೇಲೆಯೂ ಬಳಿಯಲ್ಪಟ್ಟಿತು. ಆ ರಾತ್ರಿ ಸಂಹಾರಕನ ದೂತನು ಪಸ್ಕದ ಕುರಿಮರಿಯ ರಕ್ತವು ಬಾಗಿಲ ನಿಲುವು ಪಟ್ಟಿಗಳ ಮತ್ತು ಮೇಲ್ಪಟ್ಟಿಯ ಮೇಲೆ ಬೆಳೆದಿದ್ದ ಪ್ರತಿ ಮನೆಯ ಮೇಲೆ ಹಾದು ಹೋದನು. ಆದರೆ ಪ್ರತಿ ಐಗುಪ್ತನ ಮನೆಯಲ್ಲಿ ಚೊಚ್ಚಲಾದದ್ದನ್ನು ಫರೋಹನ ಚೊಚ್ಚಲು ಮಗನಿಂದ ಹಿಡಿದು ಸೆರೆಯಲ್ಲಿದ್ದವನ ಚೊಚ್ಚಲು ಮಗನವರೆಗೂ ಎಲ್ಲ ದನಕರುಗಳು ಚೊಚ್ಚಲು ಸಹಿತವಾಗಿ ಸಂಹರಿಸಿದವು. ಆ ರಾತ್ರಿಯಲ್ಲಿ ಫರೋಹನು ಅವನ ಪರಿವಾರದವರೆಗೂ ಐಗುಪ್ತರೆಲ್ಲರೂ ಎದ್ದು ನೋಡಲಾಗಿ ಶವವಿಲ್ಲದ ಮನೆ ಒಂದು ಇರಲಿಲ್ಲವಾದುದರಿಂದ ಐಗುಪ್ತ ದೇಶದಲ್ಲಿ ದೊಡ್ಡ ಗೋಳಾಟವುಂಟಾಯಿತು. ಫರೋಹನು ಆ ರಾತ್ರಿಯಲ್ಲೇ ಮೋಶೆ ಆರೋನರನ್ನು ಕರೆಸಿ, ನೀವು ಇಸ್ರಾಯೇಲರೆಲ್ಲರೂ ನನ್ನ ಜನರ ಮಧ್ಯದಿಂದ ಹೊರಟು ಹೋಗಿರಿ. ನೀವು ಕೇಳಿಕೊಂಡ ಮೇರೆಗೆ ಕರ್ತನನ್ನು ಆರಾಧಿಸಿ. ನೀವು ಕೇಳಿಕೊಂಡಂತೆ ನಿಮ್ಮ ಕುರಿದನಗಳನ್ನು ತೆಗೆದುಕೊಂಡು ಹೋಗಬಹುದು. ಅದಲ್ಲದೆ ನನ್ನ ಹಿತಕ್ಕಾಗಿಯೂ ಪ್ರಾರ್ಥಿಸಿರಿ ಅಂದನು. ವಿಮೋಚನಕಾಂಡ ಅಧ್ಯಾಯ 12 ವಚನ 30-32. ಫರೋಹನ ಅಡಚಣೆಗಳು ಮುರಿದು ಬಿತ್ತು. ಅದನ್ನು ಮುರಿದ ಆಯುಧ ಪಸ್ಕದ ಕುರಿಮರಿಯು. ಪಸ್ಕದ ಕುರಿಮರಿಯ ರಕ್ತದಿಂದ ಕರ್ತನು 2 ಸಂಗತಿಗಳನ್ನು ಸಾಧಿಸಿದನು. ಒಂದು, ಆತನು ಇಸ್ರಾಯೇಲರ ಪರಿವಾರಗಳನ್ನು ಕಾಪಾಡಿದನು. ಮತ್ತೊಂದು, ಆತನು ಐಗುಪ್ತರ ಚೊಚ್ಚಲು ಮಕ್ಕಳನ್ನು ಸಂಹರಿಸಲು ಸಂಹಾರ ದೂತನನ್ನು ಕಳುಹಿಸಿದನು. ಈ ಹೊತ್ತು ನಮ್ಮೊಂದಿಗೆ ಪಸ್ಕದ ಕುರಿಮರಿಯಾದ ಕ್ರಿಸ್ತನಿದ್ದಾನೆ. ಆತನ ರಕ್ತವು ನಮ್ಮನ್ನು ಕಾಪಾಡುವುದು. ಅದೇ ಸಮಯದಲ್ಲಿ ಅದು ಸೈತಾನನ ಶಕ್ತಿಯುತವಾದ ಹಿಡಿತವನ್ನು ಹಾಳು ಮಾಡಲು ಶಕ್ತಿಯುಳ್ಳದ್ದಾಗಿದೆ. ಯೇಸುವಿನ ರಕ್ತವು ಅಡಚಣೆಗಳನ್ನು ಒಡೆಯುವುದು ಮತ್ತು ಸೈತಾನನನ್ನು ಕೆಡವಿಬಿಡುವುದು. ಪ್ರಕಟಣೆ ಪುಸ್ತಕದ 12ನೇ ಅಧ್ಯಾಯದಲ್ಲಿ ನಾವು ಪರಲೋಕದಲ್ಲಿ ನಡೆಯುವ ಒಂದು ಯುದ್ಧದ ವಿಷಯವಾಗಿ ಓದುತ್ತೇವೆ. ಆ ಹಳೆ ಸರ್ಪವಾದ ಮತ್ತು ಇಡೀ ಭೂಲೋಕವನ್ನು ಮೋಸ ಮಾಡಬಲ್ಲ ಸೈತಾನನನ್ನು ಗೆಲ್ಲಲು ಉಪಯೋಗಿಸಿದ ಆಯುಧ ಯಾವುದು ಗೊತ್ತೋ? ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವರನ್ನು ಜಯಿಸಿದನು. ಪ್ರಕಟಣೆ ಅಧ್ಯಾಯ 12 ವಚನ 11. ಅವರು ಆಕ್ರಮಿಸಿದರು, ಸೋಲಿಸಿದರು, ಜಯಿಸಿದರು. ಅವರು ಅವನ ತಲೆಯನ್ನು ಜಜ್ಜಿದರು. ಅವರು ಅಡಚಣೆಗಳನ್ನು ಒಡೆದು ಹಾಕಿದರು. ಇಲ್ಲಿ ಕ್ರಿಸ್ತ ಯೇಸು ಆ ಕುರಿಮರಿಯಾಗಿದ್ದಾನೆ. ಅಪೊಸ್ತಲನಾದ ಪೇತ್ರನು ಹೇಳುವುದು, ನಿಮಗೆ ಬಿಡುಗಡೆಯಾದದ್ದು ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ಮೊದಲನೇ ಪೇತ್ರ ಅಧ್ಯಾಯ 1 ವಚನ 18-19. ಫರೋಹನ ಅಡಚಣೆಯನ್ನು ಒಡೆದು ಹಾಕಲು ಇಸ್ರಾಯೇಲರು ಹಿಸ್ಸೋಪ್ ಗಿಡಗಳನ್ನು ಹಿಡಿದುಕೊಂಡು ಅದನ್ನು ರಕ್ತದಲ್ಲಿ ಅದ್ದಿದರು ಮತ್ತು ಬಾಗಿಲಿನ ಮೇಲ್ಪಟ್ಟ ಮತ್ತು ನಿಲುವು ಪಟ್ಟಿಗಳಿಗೆ ರಕ್ತವನ್ನು ಬಳಿದರು. ಪಸ್ಕದ ಕುರಿಮರಿಯ ರಕ್ತವು ಯೇಸುವಿನ ರಕ್ತದ ನೆರಳಾಗಿದೆ ಮತ್ತು ಹಿಸ್ಸೋಪ್ ಗಿಡಗಳು ನಮ್ಮ ಜೀವಿತದ ಸಾಕ್ಷಿಗೆ ಗುರುತಾಗಿದೆ. ದೇವರ ಮಗುವೆ, ನಿನಗೆ ಸೈತಾನನೊಂದಿಗೆ ಮಾಟಮಂತ್ರಗಳೊಂದಿಗೆ ಮತ್ತು ನಿಮ್ಮ ಮನೆಯಲ್ಲಿ ಪ್ರಾರ್ಥನೆಗೆ ಅಡಚಣೆಯಾಗುವ ಯಾವುದಾದರೂ ಹೋರಾಟವಿದೆಯೋ ಇದನ್ನು ಮಾಡು. ಪ್ರತಿದಿನ ಕರ್ತನ ಪಾದಗಳಲ್ಲಿ ಕುಟುಂಬವಾಗಿ ಸೇರಿ ಒಂದೇ ಮನಸ್ಸಿನಿಂದ ಮತ್ತು ಒಂದೇ ಯೋಚನೆಯಿಂದ ಶಿಲುಬೆಯ ವಿಷಯವಾಗಿ ಮತ್ತು ಕ್ರಿಸ್ತನ ರಕ್ತದ ವಿಷಯವಾಗಿ ಧ್ಯಾನಿಸಿರಿ. ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ದೀನತೆಯಿಂದ ಕರ್ತನು ಅದನ್ನು ತನ್ನ ರಕ್ತವನ್ನಾಗಿ ಪರಿವರ್ತಿಸುವಂತೆ ಪ್ರಾರ್ಥಿಸಿರಿ. ಈಗ ನಂಬಿಕೆಯಿಂದ ಬಾಗಿಲಿನ ಪಟ್ಟಿಗಳ ಮೇಲೆ, ಮೇಲ್ಪಟ್ಟಿಯ ಮೇಲೆ ಮತ್ತು ಕಿಟಕಿಗಳ ಮೇಲೆ ಚಿಮುಕಿಸಿರಿ. ಫರೋಹನ ಅಡಚಣೆಯನ್ನು ಒಡೆದು ಹಾಕಿದಾತನು ಇಂದಿಗೂ ಸಹ ಜೀವಿಸುತ್ತಾನೆ. ಈ ದಿನ ಕೂಡ ಆತನು ಬದಲಾಗಿಲ್ಲ. ಕ್ರಿಸ್ತನ ರಕ್ತವು ನಿಮ್ಮ ಕುಟುಂಬವು ಆಶೀರ್ವಾದ ಹೊಂದದಂತೆ ತಡೆಯಾಗಿ ನಿಂತಿರುವ ಯಾವುದೇ ಅಡಚಣೆಯನ್ನು ಹಾಳು ಮಾಡುವುದು. ಸೈತಾನನನ್ನು ಕ್ರಿಸ್ತನ ರಕ್ತದಿಂದ ಎದುರಿಸಿರಿ. ಆತನು ಓಡಿ ಹೋಗುವನು. ಕಾರಣವೇನೆಂದರೆ ಕ್ರಿಸ್ತನು ತನ್ನ ರಕ್ತವನ್ನು ಕೆಡುಕನ ಕಾರ್ಯಗಳನ್ನು ಹಾಳು ಮಾಡಲು ಸುರಿಸಿದನು. ಒಡೆಯುವವನು ಅವರ ಮುಂದೆ ಹೊರಟಿದ್ದಾನೆ. ಅವರು ಬಾಗಿಲನ್ನು ಒಡೆದು ನುಗ್ಗಿ ಹೊರಟಿದ್ದಾರೆ. ಅವರ ಅರಸನು ಅವರ ಮುಂದೆ ತೆರಳಿದ್ದಾನೆ. ಕರ್ತನು ಅವರ ಮುಂಭಾಗದಲ್ಲಿ ನಡೆಯುತ್ತಿದ್ದಾನೆ.
ಮೀಕಾ ಅಧ್ಯಾಯ 2 ವಚನ 13. ಆಮೆನ್. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.